ನಮಸ್ಕಾರ ಕರ್ನಾಟಕ. ಇವತ್ತು ರಾಜ್ಯದ ಪಾಲಿಗೆ ಬಹಳ ದೊಡ್ಡ ದಿನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ವಿಧಾನಸಭೆಯಲ್ಲಿ ತಮ್ಮ ವೃತ್ತಿ ಜೀವನದ ದಾಖಲೆಯ 17ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. 2026-27ನೇ ಸಾಲಿನ ಈ ಬಜೆಟ್ ಕೇವಲ ಅಂಕಿಅಂಶಗಳ ಆಟವಲ್ಲ, ಇದು ಬದಲಾಗುತ್ತಿರುವ ಕರ್ನಾಟಕದ ದಿಕ್ಸೂಚಿ ಅಂತಲೇ ಹೇಳಬಹುದು. ಸುಮಾರು 4.48 ಲಕ್ಷ ಕೋಟಿ ರೂಪಾಯಿ ಗಾತ್ರದ ಈ ಬೃಹತ್ ಬಜೆಟ್ನಲ್ಲಿ ಯುವಕರಿಗೆ ಉದ್ಯೋಗದ ಭಾಗ್ಯ ಸಿಕ್ಕಿದೆಯಾ? ರೈತರಿಗೇನು ಸಿಕ್ಕಿದೆ? ಬೆಂಗಳೂರಿನ ಟ್ರಾಫಿಕ್ ಕಥೆ ಏನು? ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆ ಸೋಷಿಯಲ್ ಮೀಡಿಯಾ ನಿಷೇಧದ ಕಥೆ ಏನು? ಬನ್ನಿ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ವಿವರವನ್ನ ನೋಡೋಣ. ರಾಜ್ಯದ ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳಿಗೆ ಈ ಬಜೆಟ್ ಒಂದು ದೊಡ್ಡ ಆಶಾಕಿರಣವಾಗಿದೆ. ಸರ್ಕಾರಿ ಕೆಲಸದ ನಿರೀಕ್ಷೆಯಲ್ಲಿದ್ದವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಭರ್ಜರಿ ಗಿಫ್ಟ್ ನೀಡಿದ್ದಾರೆ. ರಾಜ್ಯದಲ್ಲಿ ಒಟ್ಟು 56,000 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಚಾಲನೆಯನ್ನ ನೀಡಿದ್ದಾರೆ. ಇದರಲ್ಲಿ 15,000 ಶಿಕ್ಷಕರ ಹುದ್ದೆಗಳು ಸೇರಿವೆ. ಅತಿ ಮುಖ್ಯವಾಗಿ ಸರ್ಕಾರಿ ಕೆಲಸಕ್ಕೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗಿದೆ. ಅಂದರೆ ವಯಸ್ಸಿನ ಮಿತಿ ಮುಗಿದು ಹೋಯ್ತು ಅಂತ ಅನ್ಕೊಳ್ಳೋರ್ಗೆ, ಬೇಸರದಲ್ಲಿರೋರ್ಗೆ ಈಗ ಮತ್ತೆ ಅವಕಾಶ ಸಿಕ್ಕಂತಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಯುವಕರಿಗೆ ಇದಕ್ಕಿಂತ ದೊಡ್ಡ ಸುದ್ದಿ ಇನ್ನೊಂದಿಲ್ಲ ಅನ್ಕೋತೀನಿ. ನೋಡೋಣ ಅದೆಷ್ಟು ಅನುಕೂಲ ಆಗುತ್ತೋ ಅಂತ. ಈ ಬಜೆಟ್ನಲ್ಲಿ ಒಂದು ಸಂಚಲನ ಮೂಡಿಸಿರೋ ವಿಚಾರವೆಂದರೆ ಅದು ಮಕ್ಕಳ ಸಾಮಾಜಿಕ ಜಾಲತಾಣದ ಬಳಕೆಯ ಬಗ್ಗೆ. ಹೌದು, ಮಕ್ಕಳ ಮಾನಸಿಕ ಆರೋಗ್ಯ ಕಾಪಾಡೋಕೆ 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬಳಕೆಯನ್ನ ನಿಷೇಧಿಸೋಕೆ ಸರ್ಕಾರ ಕಾನೂನು ತರ್ತಿದೆ. ಇದು ಪೋಷಕರಿಗೆ ಒಂದ್ ಕಡೆ ಖುಷಿ ಅನ್ಸಿದ್ರೆ ಡಿಜಿಟಲ್ ಜಗತ್ನಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. 8ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಮನೆಯಲ್ಲೇ ಕಲಿಯೋಕೆ AI ತಂತ್ರಜ್ಞಾನದ ನೆರವು ನೀಡೋಕೆ ಇಚ್ಛಿಸಿದೆ. ರೋಹಿತ್ ವೇಮುಲ ತಾರತಮ್ಯ ಮತ್ತು ಪರಿಣಾಮವನ್ನು ತಲೆಯಲ್ಲಿಟ್ಕೊಂಡು ಆ ಕಾಯ್ದೆಯ ಪ್ರಕಾರ ವಿಶ್ವವಿದ್ಯಾಲಯಗಳಲ್ಲಿ ತಾರತಮ್ಯ ತಡೆಯೋಕೆ ಹೊಸ ಕಾನೂನನ್ನ ಜಾರಿಗೆ ತರಲಾಗಿದೆ. ಈ ಕಾಯ್ದೆಯು ರಾಜ್ಯದ ಎಲ್ಲ ಸರ್ಕಾರಿ, ಖಾಸಗಿ ಮತ್ತು ಡೀಮ್ಡ್ ವಿಶ್ವವಿದ್ಯಾಲಯಗಳಿಗೆ ಅನ್ವಯವಾಗ್ತದೆ. ಇದರ ಉದ್ದೇಶ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ಆಧಾರಿತ ತಾರತಮ್ಯ ಕಿರುಕುಳವನ್ನ ತಡೆಗಟ್ಟುವುದು ಮತ್ತು ವಿದ್ಯಾರ್ಥಿಗಳ ಘನತೆಯನ್ನ ಕಾಪಾಡುವುದು. ಈ ಕಾಯ್ದೆಯು ದಲಿತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಸುರಕ್ಷಿತ ಮತ್ತು ಸಮಾನ ವಾತಾವರಣವನ್ನು ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರ ಕೈಗೊಂಡಿರೋ ಒಂದು ಪ್ರಮುಖ ಕ್ರಮವಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಈ ಬಾರಿ ಆದ್ಯತೆ ನೀಡಲಾಗಿದ್ದು, ಸರ್ಕಾರಿ ಶಾಲೆಗಳ ಮೂಲ ಸೌಕರ್ಯ ಸುಧಾರಣೆಗೆ ಒತ್ತು ನೀಡಲಾಗಿದೆ. ಇನ್ನು ನಮ್ಮ ಸಿಲಿಕಾನ್ ಸಿಟಿ ಬಿಸಿ ಬೆಂಗಳೂರಿನ ಕಡೆ ಬರೋಣ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಅದಕ್ಕಾಗಿ ಈ ಬಾರಿ ಸಿಎಂ ಒಂದು ಬರೋಬ್ಬರಿ ಪ್ಲಾನ್ ಮಾಡಿದ್ದಾರೆ. ಸುರಂಗ ರಸ್ತೆ. ಹೌದು, ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಮಾಡೋಕೆ 40,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಅಣಿ ಹಾಕಿದ್ದಾರೆ. ಹಾಗೆ ಬೆಂಗಳೂರಿನ 7ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ರಾಜಕಾಲುವೆ ಅಭಿವೃದ್ಧಿಗೆಂದು ಮಳೆ ಬಂದ್ರೆ ಬೆಂಗಳೂರು ಮುಳುಗಬಾರದು ಎಂಬ ಕಾರಣಕ್ಕೆ 5,000 ಕೋಟಿ ರೂಪಾಯಿ ಅನುದಾನ ಮಾಡಲಾಗಿದೆ. ಅನ್ನದಾತನಿಗೂ ಈ ಬಾರಿಯ ಬಜೆಟ್ನಲ್ಲಿ ಕೈಬಿಟ್ಟಿಲ್ಲ. ವಸುಧಾಮೃತ ಎಂಬ ಹೊಸ ಯೋಜನೆಯ ಮೂಲಕ ಸುಸ್ಥಿರ ಕೃಷಿಗೆ ಬೆಂಬಲವನ್ನ ನೀಡಲಾಗ್ತಿದೆ. 38 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ. ಕೃಷಿ ಹೊಂಡ ನಿರ್ಮಾಣಕ್ಕೆ 363 ಕೋಟಿ ರೂಪಾಯಿ ಅನುದಾನ ಮಾಡಲಾಗಿದೆ. ಇನ್ನು ಆರೋಗ್ಯವೇ ಭಾಗ್ಯ. ಮೆಡಿಸಿನ್ ಫೀಲ್ಡ್ ನಲ್ಲಿ ಟೈಪ್ 1 ಮಧುಮೇಹ ಇರುವ ಮಕ್ಕಳಿಗೆ ಉಚಿತ ಇನ್ಸುಲಿನ್ ಪೆನ್. ಮಹಿಳೆಯರಿಗೆ ಕ್ಯಾನ್ಸರ್ ಲಸಿಕಾ ಅಭಿಯಾನ. ವಿಕ್ಟೋರಿಯಾ ಆಸ್ಪತ್ರೆಯನ್ನ ಇನ್ಮುಂದೆ ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಎಂದು ಮರುನಾಮಕರಣ. ಅನೇಕರು ಕೇಳ್ತಿದ್ದ ಪ್ರಶ್ನೆ ಅಂದ್ರೆ ಬಜೆಟ್ನಲ್ಲಿ ಗ್ಯಾರಂಟಿಗಳು ಮುಂದುವರಿಯುತ್ತವಾ? ಹೌದು, ಸರ್ಕಾರ ತನ್ನ 5 ಗ್ಯಾರಂಟಿಗಳಿಗೆ ಈ ವರ್ಷವೂ ಸುಮಾರು 60,000 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣವನ್ನ ಮೀಸಲಿಟ್ಟಿದೆ. ಗೃಹಲಕ್ಷ್ಮಿ ಯೋಜನೆಗೆಂದೇ ಸುಮಾರು 28,000 ಕೋಟಿ ರೂಪಾಯಿ ವ್ಯಯಿಸಲಾಗಿದೆ. ಇದು ಸರ್ಕಾರದ ಬಜೆಟ್ ಮೇಲೆ ಹೆಚ್ಚಿನ ಹೊರೆ ಅಂತ ವಿರೋಧ ಪಕ್ಷಗಳು ಹೇಳ್ತಿದ್ರು. ಸಿಎಂ ಸಿದ್ದರಾಮಯ್ಯ ಅವರು ಮಾತ್ರ ಜನಕಲ್ಯಾಣಕ್ಕಾಗಿ ಇದು ಅನಿವಾರ್ಯ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ನೋಡಿದ್ರೆ ಈ ಬಾರಿಯ ಬಜೆಟ್ನಲ್ಲಿ ಯುವಕರಿಗೆ ಉದ್ಯೋಗದ ನಿರೀಕ್ಷೆ, ಬೆಂಗಳೂರಿಗರಿಗೆ ಟ್ರಾಫಿಕ್ ಮುಕ್ತಿ ಮತ್ತು ಮಹಿಳೆಯರಿಗೆ ಗ್ಯಾರಂಟಿಗಳ ಬಲ ನೀಡಲಾಗಿದೆ. ಆದರೆ ಈ ಯೋಜನೆಗಳು ಎಷ್ಟು ಬೇಗ ಜಾರಿಗೆ ಬರ್ತವೆ ಅನ್ನೋದು ಕಾದ್ ನೋಡಬೇಕು. ನಿಮಗೆ ಈ ಬಜೆಟ್ನಲ್ಲಿ ಯಾವ ಯೋಜನೆ ಅತ್ಯುತ್ತಮ ಅನ್ನಿಸ್ತು?
ಆ 16 ವರ್ಷದೊಳಗಿನ ಮಕ್ಕಳ ಸೋಷಿಯಲ್ ಮೀಡಿಯಾ ನಿಷೇಧದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ವಿಡಿಯೋಗಾಗಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಮತ್ತೆ ಸಿಗುವ.